ಅಸ್ಸಲಾಮು ಅಲೈಕುಂ. ಇತಿಹಾಸ ಪ್ರಸಿದ್ಧಗೂ ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಉರೂಸ್ನ ಈ ಒಂದು ಅರ್ಥಪೂರ್ಣ ಮತ್ತು ಧಾರ್ಮಿಕ ಮತ್ತು ಪಾವಿತ್ರ್ಯತೆ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡು ನಮಗೆಲ್ಲರಿಗೂ ದುವಾ ಮೂಲಕ ಈಗ ಚಾಲನೆ ಕೊಟ್ಟಂಥ ನಮಗೆ ಅತ್ಯಂತ ಆದರಣೀಯರು, ನಮಗೆಲ್ಲರಿಗೂ ಬಹುಮಾನ್ಯರಾಗಿರುವಂಥ ಕಮರ್ ಉಲೇಮಾ AP ಉಸ್ತಾದ್ ಅವರ ದುವಾವನ್ನು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಉಳ್ಳಾಳದ ಜನತೆ ಮತ್ತು ನಾನು ಮತ್ತು ಉಳ್ಳಾಳ ದರ್ಗಾ ಸಮಿತಿ ಅಧ್ಯಕ್ಷರು ಮತ್ತು ಉಳ್ಳಾಳದ ಸರ್ವ ಜನರು ಏನೆಲ್ಲ ಅಭಿವೃದ್ಧಿ ಮತ್ತು ಇದಕ್ಕೆ ಅನುದಾನ ಕೇಳಿದಾರ ಕ್ಷೇತ್ರಕ್ಕೆ ಮತ್ತು ಈ ದರ್ಗಕ್ಕೆ ಕೇಳಿದಂಥ ಎಲ್ಲ ಅನುದಾನ ಕೊಟ್ಟಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮಗೆ ಆದರಣೀಯ ಬಹುಮಾನದ ಕಡಲು ತಂಗಲವರೇ, ಬಹುಮಾನದಂಥ ಅಬು ತಂಗಲವರೇ, ವೇದಿಕೆ ಮೇಲೆ ಕುಂಬ ತಂಗಲವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಸಚಿವರು ಮಿತ್ರರಾಗಿರುವಂತಹ ಗೌರವರಾಗಿರುವಂತಹ ಕೃಷ್ಣ ಬೈರೇಗೌಡವರೇ, ದಿನೇಶ್ ಗುಂಡೂರಾವ್ರವರೇ, ರಹೀಮ್ ಖಾನ್ ಅವರೇ, ನಾಸಿರ್ ಅಹಮದ್ರವರೇ, CM ಇಬ್ರಾಹಿಂ ಅವರೇ, ಅದೇ ರೀತಿ ನಮ್ಮ ಅತ್ಯಂತ ಗೌರವಿತರು ಆತ್ಮೀಯರು ಆಗಿರುವಂಥ ಗೊತ್ತಂಥ ಮನೋಹರ್ ಅಲಿ ಶಾಬ್ ತಂಗಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಐವನ್ ಡಿಸೋಜರ್ ಅವರೇ, ರಮನಾಥ್ ರೈ ಅವರೇ, ಬೌದ್ಧ ಮಶ್ರೂಕ್ ತಂಗಲ್ ಅವರೇ, ಅಧ್ಯಕ್ಷ ಹನೀಫ್ ಹಾಜಿರ್ ಅವರೇ, ಇನ್ನಿತರ ವೇದಿಕೆ ಎಲ್ಲ ಚಲೋಣ ಪೇರು ಎಲ್ಲ ನಮ್ಮ ಗಣ್ಯ ಅತಿಥಿ ವರ್ಗದವರೇ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ತಮ್ಮ ಶಾಸಕ ಮಿತ್ರರೇ ಮತ್ತು ಮಾಜಿ ಮಂತ್ರಿಗಳೇ, ಇಂಥ ಗಣ್ಯ ಅತಿಥಿಗಳೇ, ಮುಂದಿನ ಉಲೇಮಾಗಲೇ, ಉಮಾರಾಕಲೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮುಖಂಡರೇ, ದೀರ್ಘವಾಗಿ ಮಾತಾಡದೆ ನಾನು ಪ್ರಪ್ರಥಮವಾಗಿ ಈ ಒಂದು ಐತಿಹಾಸಿಕ ಉರುಸನ್ನು ಅತ್ಯಂತ ಪಾವಿತ್ರ್ಯದಿಂದ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಉಲೇಮಾಗಲನ್ನು, ಉಮಾರಾಕಲನ್ನು, ದರ್ಗಾ ಸಮಿತಿಯ ಅಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಕೊಟ್ಟಂಥ ಪ್ರತಿಯೊಬ್ಬ ಹಿತೈಷಿಗೂ ಕೂಡ ಸರ್ವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ಮನೆ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಬಂದಿದ್ದಾರೆ. ನಾನು ದೇವರಿಗೆ ಮಾತಾಡಿದ ಭಾಷೆ ಅವರು ಇವತ್ತು ಎಲ್ಲ ಸವಿವರಾಗಿ ಇವತ್ತು ಮಾತಾಡಲಿಕ್ಕೆ ಇದ್ದಾರೆ. ನಾನು ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ ನಾನು ಎಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಉಲ್ಲಾಸ ಕ್ಷೇತ್ರವ ಒಂದು ನವ ಉಲ್ಲಾಳವಾಗಿ ಅಭಿವೃದ್ಧಿ ಪರಿವರ್ತನೆ ಮಾಡಲಿಕ್ಕೆ ಮುಂದಿನ 25-30 ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಆಲೋಚನೆಗಳ ಯೋಜನೆ ಏನಿದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸುಮಾರು 1,000 ಕೋಟಿಗಿಂತಲೂ ಅಧಿಕ ಗ್ರಾಂಟನ್ನು ಕೊಟ್ಟಂಥ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತೆಲ್ಲ ಮಂತ್ರಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಉಲ್ಲಾಳ ಜಾತಿಯ ಜನರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದರ್ಗಾ ಸಮಿತಿಯ ಬಹುಶಃ ಇವತ್ತು ಗ್ರಾಂಟ್ ಕೇಳಿದಾಗ, ಉರ್ಸು ಕೇಳಿದಾಗ ಅದಕ್ಕೆ ಎಷ್ಟು ಗ್ರಾಂಟ್ ಕೊಟ್ಟರು, ಅರಬಿಕ್ ಕಾಲೇಜ್ ಕೇಳಿದಾಗ ಅದಕ್ಕೆ ಗ್ರಾಂಟ್ ಕೊಡುವಂಥ ವಿಚಾರ ಆಯಿತು. ನಗರಸಭೆಯ ಬಹುಶಃ ಅಭಿವೃದ್ಧಿ ಕೇಳಿದಾಗ ಅದಕ್ಕೆ ಗ್ರಾಂಟ್ ಕೊಡುವಂಥ ಬಹುಶಃ ಯಾವುದೆಲ್ಲ ಕೇಳಿದಾರ ಅದನ್ನು ಯಾವುದನ್ನು ಕೂಡ ಇಲ್ಲ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಸಚಿವರು ಯಾರು ಕೂಡ ಹೇಳಿಲ್ಲ. ನಾನೆಲ್ಲ ನನ್ನ ಅಭಿನಂದನೆ ಸಲ್ಲಿಸುವ ಜೊತೆಯಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಅತ್ಯುತ್ತಮವಾದ ಒಂದು ಗ್ರ್ಯಾಂಡ್ ಮಸ್ಜಿದನ್ನು ಕಟ್ಟುವಂಥ ಕನಸನ್ನು ಉಲ್ಲಾಳದ ಜನತೆ, ಊರವರು, ಉಲೇಮಾಗಲು, ಉಮರಾಕಲು ಎಲ್ಲರೂ ಕೂಡ ಬಹುಶಃ ಅದನ್ನು ಇವತ್ತು ದೊಡ್ಡ ಮಟ್ಟದ ಕನಸು ಕಂಡಿದ್ದಾರೆ. ಅದನ್ನು ನನಸು ಮಾಡಲಿಕ್ಕೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರೆಲ್ಲ ತಮ್ಮ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇದು ಉಲ್ಲಾಳ ಜನತೆ ಹೇಳುವುದಿಷ್ಟೇ, ಉಲ್ಲಾಳವನ್ನು ಅತ್ಯಂತ ಸಾಮರಸ್ಯ, ಸೋದರತೆಯ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಅದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ. ಉಲ್ಲಾಳ ದರ್ಗಾ ಬರೇ ಒಂದು ಧಾರ್ಮಿಕತೆ, ಒಂದು ಧರ್ಮಕ್ಕೆ ಸೇರಿದಂಥ ಒಂದು ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ. ಉಲ್ಲಾಳ ದರ್ಗಾ ಅದು ಸರ್ವಧರ್ಮದ ಸೌಹಾರ್ದತೆಯ, ಧಾರ್ಮಿಕತೆ ಮತ್ತು ಪ್ರೀತಿ ವಿಶ್ವಾಸ ಒಂದು ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಜಾತಿ, ಎಲ್ಲ ಮತ್ತು ವರ್ಗದವರು ಬಂದು ಅವರವರ ನೋವನ್ನು ಬಹುಶಃ ಏನಿದೆ ಅದನ್ನು ಆಧ್ಯಾತ್ಮಿಕವಾಗಿ ಬಂದು ಪ್ರಾರ್ಥನೆ ಮಾಡೋ ಮೂಲಕ ನೆಮ್ಮದಿ ಸಿಕ್ಕುವಂಥ ಅತ್ಯಂತ ಪಾವಿತ್ರ್ಯತೆಯ ಮಣ್ಣಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯ ಅಲ್ಲ, ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮತ್ತು ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಾಮರಸ್ಯ, ಸೋದರತೆಯನ್ನು ಕಾಪಾಡುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಮರಸ್ಯ ಅಂತ ಹೇಳಿದರೆ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಲ್ಲ, ಭಿನ್ನಾಭಿಪ್ರಾಯ ಇರಲೇಬೇಕಾಗ್ತದೆ, ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಸಾಮರಸ್ಯತೆ ಅಂದರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿಲ್ಲ. ಈ ಭಿನ್ನಾಭಿಪ್ರಾಯ ನಾವು ಪರಸ್ಪರ ಹಂಚಿಕೊಂಡು ಚರ್ಚೆ ಮಾಡಿಕೊಂಡು ಹೊಂದಾಣಿಕೆಯಿಂದ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತ ಹೇಳಿ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಉಲ್ಲಾಳದಿಂದ ಪ್ರಾರಂಭ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ನಿಮ್ಮದೆಲ್ಲ ಕೇಳುವುದಿಷ್ಟೇ, ಶಾಂತಿ ನಮ್ಮ ಕೈಗೆ ಕೊಡಿ, ಅಭಿವೃದ್ಧಿಯನ್ನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಸರ್ಕಾರ ಖಂಡಿತವಾಗಿ ಮಾಡ್ತದೆ. ಅದು ನಮಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಉರುಸ್ ಕಾರ್ಯಕ್ರಮ ಬರೀ 1 ದಿವಸ 10 ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಅಥವಾ ಒಂದು ಶ್ರದ್ಧಾಪೂರ್ವಕ ಕಾರ್ಯಕ್ರಮ ಜೊತೆಯಲ್ಲಿ
ಇದು ನಮ್ಮ ಊರಿನ, ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಆಚರಣೆಯನ್ನು, ವಿಚಾರಣೆಯನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಅವಕಾಶ ಆಗಲಿ. ನಾನೆಲ್ಲ ನಿಮ್ಮ ಕ್ಷೇತ್ರ ಜನರಿಗೆ ಹೇಳಿದಿಷ್ಟೇ, ಅತ್ಯಂತ ತಾಳ್ಮೆಯಿಂದ, ಸಮಾಧಾನದಿಂದ. ಯಾರಾದರೂ ನಿಮಗೆ ಬೈದರೆ ಅವನಿಗೆ ಹಿಂದೆ ಬೈಲಿಕ್ಕೆ ನೀವು ಇಷ್ಟೆಲ್ಲ ಕಲಿಬೇಕಂತ ಇಲ್ಲ. ನೀವು ಮದ್ರಸೆಗೆ ಹೋಗಬೇಕು, ಬಹುಶಃ ಶಾಲೆಗೆ ಹೋಗಬೇಕು, ಧಾರ್ಮಿಕ ಕಾರ್ಯಕ್ರಮ ಹೋಗಬೇಕು, ಏನು ಅಗತ್ಯ ಇಲ್ಲ. ಯಾರದು ಬೈದಾಗ ಮತ್ತವನು ಹಿಂದೆ ಬೈಲಿಕ್ಕೆ ಸಣ್ಣ ಮಗುವಿಗೂ ಕೂಡ ಇವತ್ತು ಶಕ್ತಿ ಇದೆ. ಯಾರದು ಬೈದಾಗ ನೀವು ನೆಗಡಿಕೊಂಡು ಬೆನ್ನು ತಟ್ಟಿ ಅಲ್ಲಾಹ್ ತಾಲ ದೇವರು ಇನ್ನು ಮುಂದೆ ನೀವು ಒಳ್ಳೆ ಬುದ್ಧಿ ಕೊಡಲಿ ಅಂತ ನೀವು ನೆಗಡಿಕೊಂಡು ಮುಂದೆ ಹೋಗ್ತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವ ಆಗಬೇಕು. ಅದು ಉಳ್ಳಾಲದ ವ್ಯಕ್ತಿತ್ವ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ನಿಮ್ಮನ್ನು ಮೇಲೆ ತೆಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆ ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನಮ್ಮ ಜೊತೆ ದೊಡ್ಡ ಆಸ್ತಿ ಸಂಪತ್ತು ನಮಗೆ ಇವತ್ತು ಆಗಬೇಕಂತ ನಾನು ಇವತ್ತು ನಮ್ಮ ಹತ್ರ ಕಲಿಕಲೆಯಿಂದ ನಾನು ಇವತ್ತು ಕೇಳಿಕೊಂಡು ಬಹುಶಃ ಮುಂದಿನ ದಿನ ನಾವೆಲ್ಲರೂ ಕೂಡ ಜೊತೆ ಮುಂದೆ ಹೋಗುವಂಥ ಅವಕಾಶ ಮಾಡುವ. ಬಹುಶಃ ಕಳೆದ ಸಲ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲರ ದುವಾ ಆಶೀರ್ವಾದ ಮುಖಾಂತರ ನಮಗೆ ಬೇರೆ ಬೇರೆ ಅಧಿಕಾರ ಸಿಕ್ಕುವಂಥ ಅವಕಾಶ ಆಗಿದೆ. ಈ ಸಲ ಬಹುಶಃ ನೀವೆಲ್ಲರೂ ಸೇರಿ, ನಮ್ಮ ಸರ್ಕಾರ ಸೇರಿ, ಮುಖ್ಯಮಂತ್ರಿಗೆಲ್ಲ ಸೇರಿಕೊಂಡು ನನ್ನನ್ನು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಕೊಟ್ಟಿದ್ದಾರೆ. ನಾನು ಸಭಾಧ್ಯಕ್ಷನಾದ ಸಂದರ್ಭದಲ್ಲಿ ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಚರ್ಚೆ ಇತ್ತು. ಸರಿಯಾಗಿ ಕನ್ನಡ ಬರುವುದಿಲ್ಲ, ಅದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ಹಿರಿಯ ನಾಯಕರು ಇರುವಾಗ ಈ ವಯಸ್ಸಿನಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಅದು ಇಷ್ಟೊಂದು ದೊಡ್ಡ ಸಭೆಯನ್ನು ಕರಾವಳಿಯ ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋದನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತೇಳಿ ಬಹಳ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದೀರಾ, ಅದು ಕರಾವಳಿಯ ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋರು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಬೆಳೆಕೊಂಡು ಇವತ್ತೆಲ್ಲ ದುವಾ ಎಲ್ಲ ನಾಯಕರು ಇವತ್ತು ಬಂದಿದ್ದಾರೆ, ನಾವೆಲ್ಲ ಬಂದಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆ ಏನಿದೆ, ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿದರೆ ಸುಮಾರು 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಿಗೆ ನಾವು ಕೂಡ ಇಲ್ಲಿ ಬಂದು ಬೇರೆ ಬೇರೆ ಕಾರ್ಯಕ್ರಮ ಆಟ ಆಡ್ತಾ ಇದ್ದೆವು. 45 ವರ್ಷಗಳ ಹಿಂದೆ ಇಲ್ಲಿ ಬಂದಂಥ ಇಲ್ಲಿ ಆಟಾಡ್ತಿದ್ದಂಥ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅಲ್ಲಾಹ್ ತಾಲ ದೇವರದು ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನಾವು ಮಾತ್ರ ದೊಡ್ಡ ಜನ ಆಗೋದಲ್ಲ, ನಮ್ಗಿಂತ ದೊಡ್ಡ ಜನವಾಗಿ ಏನಿದೆ ಅದನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲರ ದುವಾ ಪ್ರಾರ್ಥನೆ ಏನು, ನಮ್ಮನ್ನು ನೋಡಿ ನೀವು ಸಂತೋಷ ಪಡೋದಲ್ಲ, ನಿಮ್ಮ ಮಕ್ಕಳನ್ನು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ತೆಕ್ಕೊಂಡು ಹೋಗಬೇಕಂತ ಆಲೋಚನೆ ಮಾಡಿಕೊಂಡು ಅದು ನಮ್ಮ ದೊಡ್ಡ ಆಶೆ, ಅದು ನಮ್ಮ ಇವತ್ತಿನ ದೊಡ್ಡ ಮಟ್ಟದ ಪ್ರಾರ್ಥನೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ನಮ್ಮ ಎಲ್ಲ ಸಚಿವರಿಗೆ, ಎಲ್ಲ ಶಾಸಕ ಮಿತ್ರರಿಗೆ, ಮಾಜಿ ಶಾಸಕರಿಗೆ ಹಾಗೂ ಧಾರ್ಮಿಕ ಉಲೇಮಾಗಲಿ ಉಮಾರಕ್ಕಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ, ಕಾಜಿಗಳಾದ AP ವಸ್ತಾದ್ ಅವರು ಬಹುಶಃ ವಿಶೇಷ ಅನುಭವ ಹೊಂದಿದ್ದವರು. ಹಿಂದೆ ನಮ್ಮ ಕಾಜಿಗೆ ತಾಜುಲ್ ಉಲೇಮಾರ ಇರಲಿ, ಅದೇ ರೀತಿ ನಮ್ಮ ಕೂರ ತಂಗಳಿರಲಿ, ಇವರೆಲ್ಲ ನಮ್ಮ ಮಾರ್ಗದರ್ಶನ, ಇವತ್ತಿನ ಆ ನೇತೃತ್ವ ಬಹುಶಃ ಇವತ್ತು ಕ್ಯಾಲಿಕಟ್ನ ಮರ್ಕಸ್ ಮಧ್ಯೆ ನಾವು ಏನೆಲ್ಲ ಇವತ್ತು ನೋಡಿದ್ದೇವೆ, ಆ ದೊಡ್ಡ ಮಟ್ಟದ ಆ ಒಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರ ಇವತ್ತು ಅದೇ ರೀತಿಯ ಒಂದು ಮಾದರಿ ಕ್ಷೇತ್ರವಾಗಿ ಉಲ್ಲಾಲಕೊಂಡು ಮುಂದಿನ ದಿನ ಬರಲಿ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಮತ್ತೊಬ್ಬ ನಮ್ಮ ಸನ್ಮಿತ ಮುನವರ ಶಾಪ್ತಂಗಳು ಕೂಡ ಬಂದು ನಮಗೆಲ್ಲದಕ್ಕೂ ದುವಾ ಮಾಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನೆಲ್ಲ ಸೋದಿಗೆ ನಮಸ್ಕಾರಗಳು. ಜೈ ಹಿಂದ್.